ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ. ನಾನು ನಿಮ್ಮ PK ದ್ಯಾವಗೊಂಡು. ಇದು ಎಲ್ಲಿದಂತ ನೀವು ವಿಚಾರ ಮಾಡ್ಬೋದು. ಇದು ಒಂದು ಎತ್ತಿನ ಜಾತ್ರೆ. ಎತ್ತಿನ ಜಾತ್ರೆ ಅಂದ್ರಪ್ಪ ಕೊಂಚೂರು ಎತ್ತಿನ ಜಾತ್ರೆ. ಇಲ್ಲಿ ನೋಡ್ರಿ, ಒಂದು ಎತ್ತಿನ ಜಾತ್ರೆ ಅಂದ್ರೆ ಬರೀ ವ್ಯಾಪಾರಸ್ಥರು ರೈತರು ಮಾತ್ರ ಅಲ್ಲದೆ ಒಬ್ಬರ ಜೀವನ ಸಹ ನಡೀತದೆ. ಇಲ್ಲಿ ದಾಂಡು ಎತ್ತುಗಳು ಸಾಮಾನು ಮಾರೋರು ಬರ್ತಾರೆ. ಬಾರು ಎತ್ತುಗಳು, ಗಂಟಿ, ಸರಪಳಿ, ಅಣಿಕಟ್ಟು, ಜಂಗು, ಮಗಡ ಎಲ್ಲ ಥರ ಈ ಜಾತ್ರೆಯಲ್ಲಿ ಸಿಗುತ್ತವೆ. ಇಲ್ಲಿ ನೋಡ್ಬೋದು, ಗಗ್ರಿ, ಗಂಟಿ, ಸಣ್ಣ ಜಂಗು, ಇಣಸು ಎಲ್ಲ ಸಿಗ್ತವೆ ಈ ಜಾತ್ರೆಯಲ್ಲಿ. ಈ ವಿಡಿಯೋದಲ್ಲಿ ಬರೀ ಸೀಮಿದನಗಳು ಬರೀ ಮೈಸೂರು ಎತ್ತುಗಳ ಬಗ್ಗೆ ಮಾತ್ರ ಪರಿಚಯ ಮಾಡಿಕೊಡ್ತೀನಿ. ಇದಕ್ಕಿಂತ ಮುಂಚೆ 2 ವಿಡಿಯೋ ಬಿಟ್ಟಿದ್ದೀನಿ, ಆ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಅರ್ಧಮುರ್ಧ ನೋಡಿದ್ರೆ ಏನು ಅರ್ಥ ಆಗೋದಿಲ್ಲ. ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ PK ದ್ಯಾವಗೊಂಡು ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರಣ್ಣ? ಯಲ್ಲಾಲಿಂಗರೆಡ್ಡಿ ಅಂತ. ಯಲ್ಲಾಲಿಂಗರೆಡ್ಡಿ ವ್ಯಾಪಾರಸ್ಥರು? ಅಣ್ಣ, ಈ ಸಂತಿಗೆ ಎಷ್ಟು ಹೊತ್ತು ಎತ್ತುಗಳು? 2 ಜೋಡ. 2 ಜೋಡ. ಇವು ಎಷ್ಟು ನಾನು ಇವಕ್ಕೆ? ಇವಕ್ಕೆ 180 ಹೇಳ್ತೇನೆ. 1,80,000. 1,80,000. 1,80,000. ಎಷ್ಟಲ್ಲಿ ಅಣ್ಣ? 6 6 2 ಕಡೆ ಹೋತಾವ? ಇಲ್ಲ, ಒಂದೇ ಸೈಡ್. ಹಂಗೆ ಈಗ ಹೆಂಗ್ ಕಟ್ಟಿದೆ ಹಂಗೆ ಹೋತಾವ. ಎಷ್ಟು ಬಂದು ಕೊಡೋಣ? 1,60,000. 150 ಬಂದ್ರೆ ಕೊಡು. 1,50,000 ಬಂದು ಕೊಡು. ನಾವು ಅದಕ್ಕಿಂತ ಒಳಗೆ ಬಂದ್ರೆ ಏನು ಕೊಡೋ ವಿಚಾರ ಅದೇನ? ಮತ್ತೆ ಕುಂತ ಹೆಚ್ಚು ಕಮ್ಮಿ ಕೊಡೋದೆ. ಹೆಚ್ಚು ಕಮ್ಮಿ ಆದ್ರೆ ಕೊಡು ಅಣ್ಣ. ಈಗ ಏನು ಹೇಳಿದ್ವಿ? ಈಗ 175. 1,75,000. ಇವು ಎಷ್ಟಲ್ಲಿ ಅಣ್ಣ? ಇವು ಕಡೆಯಲ್ಲ. 2 ಕಡೆಯಲ್ಲ. 2 ಕಡೆಯಲ್ಲ. ಇವು ಅಲ್ದ ಕಡೆಯಲ್ಲ ಅಂದ್ರೆ ಹೆಂಗಂತ? ಕಡೆಯಲ್ಲ ಅಂದ್ರೆ ಸಾವ ಮಾಡಿರಲ್ಲ. ಸೌಂಡ್ ಮಾಡಿ. ಇವು ಕಡೆಯಲ್ಲ ಅಂದ್ರೆ ಸಾವ. ಇದು ಸಣ್ಣದಿದ್ರೆ 6. ಎಷ್ಟು ಬಂದು ಕೊಡ ನೀವು? ಇವು 140 ಬಂದ್ರೆ ಕೊಡೋದು. 1,40,000 ಬಂದು ಕೊಡ್ತೀವಿ. ಕೊಡ ರಾಜ ಬಜೆ ಬಂದ್ರೆ ಅಷ್ಟಾದ್ರೆ ಕೊಡೋದು. ಇಲ್ಕರಿಲ್ಲ. ಅಷ್ಟಾದ್ರೆ ಕೊಡೋದು. ಇಲ್ಕ ಏನಿಲ್ಲ ಅಣ್ಣ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡಕತ್ ನೀವು? 7 ವರ್ಷ ಆಯ್ತು. 7 ವರ್ಷದಿಂದ ವ್ಯಾಪಾರ ಮಾಡಕತ್ರಿ ಅಣ್ಣ. ಯುವಕರಿಗೆ ಏನು ವ್ಯಾಪಾರ ಮಾಡ್ಬೋದು? ಯಾರು ಮತ್ತೆ ಹೊಸದಾಗಿ ಮಾಡ್ಬೋದು? ಅವ್ರವ್ರ ಇಷ್ಟ. ಇಲ್ಲ, ಮಾಡ್ಬೋದು. ಅವ್ರ ಇಷ್ಟ, ಮಾಡೋರ್ ಇಷ್ಟ. ನಾವ್ಯಾಕೆ ಮಾಡೋದು ಬೇಡದಿಲ್ಲ. ಸೊ ಬೆತ್ ಬೋಣ ಹೊರಗೆ ಬಿಡ್ಲ? ಹೊರಗೆ ಬೋ. ಈ ಕಡೆ ಬಾ. ಹಿಡ್ಕಂಬ. ಹೇ, ಬಾ. ಆಮೇಲೆ ಬೇರೆ ಸಭೆ ಇರ್ತಾರ ಎತ್ತುಗಳು? ಯಾವಾಗ್ಲೂ ಇರ್ತಾವ ನಮ್ಮಲ್ಲಿ. 12 ತಿಂಗಳು ಇರ್ತಾವ. ರೈತರು ಯಾವಾಗಾರು ಬಂದು ಮಾಡಿ ತಗೊಂಡೋಗ್ಬೋದು. ಅಣ್ಣ, ಎತ್ತು ಎಲ್ಲಿಂದ ತರ್ತೀನಿ ನಾನು? ನಾ ಕಡೆ ಹಾವೇರಿ, ರಾಣೆಬೆನ್ನೂರು, ಬೆಂಗಳೂರು ಸೈಡ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಫೋನ್ ನಂಬರ್ ಅಂದ್ರೆ? 9353 9353 03 03 8804 8804. ಯಾರು ಎತ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮೂರು ತರ್ಕಸ್ಪೇಟೆ. ಅಣ್ಣ? ಯಾವ ತಾಲೂಕಣ್ಣ? ಚಿತ್ತಾಪುರ ತಾಲೂಕ್, ಗುಲ್ಬರ್ಗಾ ಜಿಲ್ಲೆ. ಚಿತ್ತಾಪುರ ತಾಲೂಕ್, ಗುಲ್ಬರ್ಗಾ ಜಿಲ್ಲೆ, ತರ್ಕಸ್ಪೇಟೆ. ನಮಸ್ಕಾರ ರೀ ಮಾಲಕ್ರ. ನಮಸ್ಕಾರ ರೀ. ನಿಮ್ದು ಮಂತ್ರ ಅಲ್ರಿ? ಮಂತ್ರ ಅಲ್ರಿ. ವ್ಯಾಪಾರಸ್ಥರು. ನಿಮ್ಮ ಹೆಸರು ಏನಂದ್ರಲ್ರಿ? ಆರೋಗ್ಯಪ್ಪ. ಆರೋಗ್ಯಪ್ಪ. ಈಗ ಎಷ್ಟು ಅವ್ರಿ ಮೈಸೂರು? 2 ಜೋಡಿ ಅವ್ರಿ. 2 ಜೋಡ ಅಂದ್ರೆ 4 ಎತ್ತವ. 4 ಎಷ್ಟಲ್ಲಿ ಅವ್ರಿ? 1 ಕಡೆಲ್ನಾಗ ಅವ್ರಿ. 2 ಕಡೆಯಲ್ಲಿ ದಾಣಿ ಹೇಳೋದು? 1,65,000. 1,65,000. ಎಷ್ಟು ಬಂದ್ರೆ ಕೊಡೋದು? 40 ಬಂದ್ರೆ 1,40,000 ಬಂದ್ರೆ ಕೊಡೋದು. ಏನ್ 2 ಕಡೆ ಹೋಗ್ತಾರೆ? 2 ಕಡೆ ಹೋಗ್ತಾರೆ. 2 ಕಡೆ ಹೋಗ್ತಾವ. ಸಿಮಿಲಿಂದ ಬಂದಿತ್ತು.
ಬರೀ ಗಳಕ್ಕೆ ಎರಡು ಕಡೆ ಕಟ್ಟಿರ್ಬೋದು. ಬರ್ತಾವ 5 ರೂಪಾಯಿ ಮೈಸೂರು ಒಂದೇ ಕಡೆ ಹೋಗ್ತಾರೆ ಭಾಳ ಹಂಗಾಗಿ ಈ ಕಡೆ ಬೇರೆ ಬಾಗ್ಲ ಹಂಗೆ ಇವು ಎಷ್ಟು ಇಲ್ಲ ಅಥವಾ ಇವು ಕಡೆಲ್ಲಾಗ ಅವ್ರಿ. ಇವನು ಕಡೆ ಇಲ್ಲ ಕಡಲೆ ಇವ್ರ ದಾಣಿ ಇವು 165. 1,65,000 ಸೇಮ್ ಕೊಡೋದು ಇವು 40 ಬಿಡೋದು. 1,40,000 ಆರ್ಗಿನ ಒಳಗೆ ಬಾರಿ ಏನು ಕೊಡೋದು ಹೆಚ್ಚು ಕಡಿಮೆ ಆಗ್ತಿರ್ತದೆ. ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಇಷ್ಟಂತ ಇಲ್ಲ. ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಸೇಮ್ ಈ ನಂಬರ್ ಹೇಳ್ತದೆ. ನಿನ್ನ ನಂಬರ್ ಹೇಳಪ್ಪ. ನಿನ್ನ ನಂಬರ್ ಹೇಳು. ನಿನ್ನ ನಂಬರ್ ಹೇಳು. ಹೇಳ್ರಿ 99 8 0 22 0 6 3 636 ನಿಮ್ಮಲ್ಲಿ ಯಾವಾಗ್ಲೂ ಇರ್ತಾರ ಯಾವಾಗ ಇರ್ತಾವ. ನಿಮ್ಮ ಹೆಸರು ರೀ? ಬುಡ್ಡಣ್ಣ. ಬುಡ್ಡಣ್ಣ. ಬುಡ್ಡಣ್ಣ ಮಾನವಿ. ಮಾನ್ವಿ ಮನೆ ದಿವಸ ಹಾಕಲ್ಲ. ಅಲ್ರಿ ಇವತ್ ಬಂದಲ್ಲ ಇವತ್ತು ಹಾಕ್ತಾರ ಹುಡುಗ ರೊಕ್ಕ. ಸಾವಿರ ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರಣ್ಣ? ಕಾಂತಪ್ಪ ರೀ. ಕಾಂತಪ್ಪ. ವ್ಯಾಪಾರಸ್ಥರ ಐತ್ರಿ? ವ್ಯಾಪಾರಸ್ಥರು. ಈ ಸಂತಿಗೆ ಇದು ಜಾತ್ರೆಗೆ ಎಷ್ಟು ಇರ್ತಾನೆ ಎತ್ಗಳು? 2 ಜೋಡ್ರಿ. 2 ಜೋಡ ಇವ್ ಒಂದ್ ಜೋಡ ಮಾರ್ಯಾವ್ರಿ? ಮಾರ್ಯಾವ್ರಿ. ಎಷ್ಟಕ್ರಿ? 1,80,000. 1,80,000. ಅವ್ ಎಷ್ಟಲ್ಲಿ ಇದ್ರಿ? ಅವ್ ಕಡೆನಾಗಿದ್ದವ್ರಿ. ಕಡೆಲಾಗದ್ದು. ಇವಕ್ಕೆ ಎಷ್ಟು ಹೇಳ್ದಾಣಿ? ಇವಕ್ಕೆ 2,10,000. 2,10,000. ಎಷ್ಟಲ್ಲಿ ಅವ್ರಿ? ಕಡೆಲಾಗವ್ರಿ. ಇವನ್ ಕಡೆಲಾಗ ಇವ್ ಎಷ್ಟು ಕೊಡೋದು ಎಷ್ಟಕ್ರಿ? ಇವು 1,80,000 ಕೊಡ್ತೀವಿ. ಒಂದ್ 2 ಲಕ್ಷ ಹೇಳೋದು 1,80,000 ಕೊಡೋದು. ನಂಬರ್ ಹೇಳಿ, ಕಾಂಟ್ಯಾಕ್ಟ್ ನಂಬರ್ ನಿಮ್ಮದು? 81 97 51 33 ನಿಮ್ ಬೆಲೆ ಯಾವಾಗ್ಲೂ ಇರ್ತಾರ ಹತ್ರ? 12 ತಿಂಗಳು ಇರ್ತಾವ. ರೈತರು ಯಾವಾಗಾರು ಕಾಂಟ್ಯಾಕ್ಟ್ ಮಾಡಿ ಬಂದ್ ಎತ್ಕೊಂಡು ತಗೋಬಹುದು. ನೀವ್ ಎತ್ತೇನು ಸೀಮೆ ಎತ್ತೆ ಮಾಡ್ತೀರಿ, ಬೇರೆ ಯಾವ ಮಾಡ್ತೀರಿ? ಎಲ್ಲವೂ ಅಂದ್ರೆ ಇವೇ ಹೆಚ್ಚು ಬಹಳಷ್ಟು ಮಾಡ್ತೀವಿ. ಇವ್ ಬಿಟ್ರೆ ಡವಣಿ ಮಾಡ್ತೀರಿ? ಡವಣಿ ಅಲ್ರಿ, ಜವಾರಿ ಇರ್ತಾವ, ಎಲ್ಲವೂ ಇರ್ತಾವ. ಬಾಳ್ವೆ ಮಾಡೋದು. ಇವೇ ಹೆಚ್ಚು. ಈ ವಿಡಿಯೋ ನಿಮಗೆ ಹೆಂಗನಿಸ್ತು ಎಂಬುದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ PK ದ್ಯಾವಗೊಂಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ಜೈ ರೈತ.